ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ನನ್ನ ಮಗಳು ನಾನು ಮಾತಾಡೋದನ್ನ ಇಮಿಟೇಟ್ ಮಾಡ್ತಾ ಇದ್ಲು, ಅದಕ್ಕೆ ಒಂದ್ ಸ್ವಲ್ಪ ಸೌಂಡ್ ಹಾಕೋಣ ಅಂತ ಅನ್ಬಿಟ್ಟು ನಾನು ನಿಮ್ಗೆ ಹಾಕ್ದೆ. ಬೇಜಾರು ಮಾಡ್ಕೊಂಡ್ಬಿಡಿ ಬೋರ್ ಆದ್ರೆ. ಅವ್ಳು ವಿಡಿಯೋ ಬರ್ತಾಳೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ನನ್ನ ಇಮಿಟೇಟ್ ಮಾಡ್ತಾ ಇದ್ಲು. ಸೊ ಅವಳಿಗೆ ಬೇಜಾರಾಗ್ಬಾರ್ದಲ್ವಾ. ಬ್ಲೌಸ್ ಹೊಲ್ಸಕ್ಕೆ ಓಡಾಡ್ತಾ ಇದೀನಿ, ಇನ್ನ ಕರೆಕ್ಟ್ ಆಗಿ ಟೈಲರ್ ಸಿಕ್ಕಿಲ್ಲ ಅಂತ. ಸೊ ಮನೆ ಹತ್ರ ಯಾರು ನನ್ಗೆ ಒಪ್ಪಿಗೆ ಆಗ್ಲಿಲ್ಲ. ಸೊ ನಾನು ನಮ್ಮ ಮತ್ತೆ ನಮ್ದು ಓಲ್ಡ್ ವ್ಲಾಗ್ ಅಲ್ಲಿ ನೀವು ನೋಡಿರ್ತೀರ ದಸರಾಗಿ ಅಂತ ನನ್ನ ಲಂಗ ಧೋಣಿ ಹೊಲ್ಸಿದೆ. ಸೊ ನಮ್ಮ ಹಳೆ ಟೈಲರ್ ಹತ್ರನೇ ಹೋಗ್ಬಿಟ್ಟು ನಾನು ಹೊಲ್ಸ್ಕೊಂಡ್ ಬಂದೆ. ಅಂಡ್ ಇವ್ರು ಬಂದ್ಬಿಟ್ಟು ನನ್ಗೆ ಚಿಕ್ಕಪೇಟೆಯಲ್ಲಿ ಇರೋದು, ನಮ್ಮ ಮನೆಯಿಂದ ತುಂಬಾನೇ ದೂರ ಆಯ್ತಾ. ಸೊ ಬಟ್ ಸ್ಟಿಲ್ ಅವರಷ್ಟು ಕಂಫರ್ಟಬಲ್ ನನ್ಗೆ ಯಾರಿಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ, ದೂರ ಆದ್ರೂ ಪರವಾಗಿಲ್ಲ ಅನ್ಬಿಟ್ಟು ಅಲ್ಲೇ ಹೋದ್ವಿ. ಅಲ್ಲೇ ಹೋಗ್ಬಿಟ್ಟು ನಾವು ಬ್ಲೌಸ್ನೆಲ್ಲ ಹೊಲ್ಸ್ಕೊಂಡ್ ಬಂದ್ವಿ. ಯಾವ ತರ ಹೊಲ್ಸ್ತೆ ಹೇಗಿದೆ ಅಂತ ಫುಲ್ ತೋರಿಸ್ತೀನಿ ಬನ್ನಿ. ನಮ್ ಚಿಕ್ಕಪೇಟೆ ಬ್ಲೌಸ್ ಡಿಸೈನು ಮತ್ತೆ ಹಾಗೆ ಸ್ವಲ್ಪ ಟೈಮ್ ಇತ್ತು ಅಂತ ಒಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದೀನಿ, ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇವಾಗ ನಾನು ಬ್ಲೌಸ್ ಹೊಲ್ಸಕ್ ಬಂದಿದ್ದೀನಿ. ನನ್ ಬ್ಲೌಸೇ ಕಟಿಂಗ್ ಆಗ್ತಾ ಇರೋದು. ಡಿಸೈನ್ ಸಖತ್ ಸಿಂಪಲ್ ಆಗಿದೆ, ಬಟ್ ಕ್ಲಾಸಿ ಕಾಣ್ಬೇಕು ಆ ತರ ಪ್ಲಾನ್ ಮಾಡಿದೀವಿ. ಫೈನಲ್ ಔಟ್ಪುಟ್ ಬಂದಾಗ ನಾನು ತೋರಿಸ್ತೀನಿ ಆಯ್ತಾ. ಅಂಡ್ ನಾನು ಸಣ್ಣ ಆಗ್ಬಿಟ್ಟಿರೋದಕ್ಕೆ ಎಲ್ಲಾ ಜೀನ್ಸ್ ಲೂಸ್ ಲೊಳ್ಕಾಗೋಗಿದೆ. ಅದನ್ನ ಇವಾಗ ಟಕ್ಕಿಡ್ಸೋಕೆ ಬಂದಿದ್ದೀನಿ. ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಕೊಡ್ತಾ ಇದೀನಿ. ಅವ್ರು ಅದನ್ನ ಹೇಳ್ಬೇಕಂತ ಡೈಲಾಗ್ ಹೊಡಿತಾ ಇದಾರೆ. ಹೌದು, ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ನಾನು ಏನ್ ಮಾಡ್ತಾ ಇದೀನಿ ಅಂತ. ಒಂದ್ಸತಿನೂ ಹಾಕಿಲ್ದಿರೋ ಜೀನ್ಸ್ ಇದು. ಸೊ ಏನಾಗತ್ತೆ ಅಂತಂದ್ರೆ ವೇಸ್ಟ್ ಆಗತ್ತಲ್ವಾ, ಹೊಟ್ಟೆ ಉರಿಯುತ್ತೆ. ಸೊ ಟಕ್ ಇಡ್ಸ್ಕೊಂಡ್ರೆ ಏನಾಗಿ ನೀರ್ ಹಾಕಿದ್ರೆ ಸಣ್ಣ ಆಗತ್ತಾ ಆಯ್ತಾ. ಇದನ್ನ ಅಟ್ಲೀಸ್ಟ್ ಟಕ್ ಇಡ್ಸಿದ್ರೆ ಯೂಸ್ ಆಗತ್ತೆ, ವೇಸ್ಟ್ ಯಾಕೆ ಮಾಡಬೇಕು. ಎಲ್ಲ ಹೊಸ ಪ್ಯಾಂಟ್ಗಳು. ಅರ್ಜೆಂಟ್ ಆಗಿ ನಂಗೊಂದು ಬ್ಲಾಕ್ ಬ್ಲೌಸ್ ಬೇಕಾಗಿತ್ತು. ಕಾಮನ್ ಆಗಿ ಎಲ್ಲಾ ಸ್ಯಾರಿಗೂ ಯೂಸ್ ಮಾಡಕ್ಕೆ ಕಡೆ ಸೌಂಡ್ ಬರ್ತಾ ಇರುತ್ತೆ, ಅದೆಲ್ಲ ಇಗ್ನೋರ್ ಮಾಡ್ಕೊಡಿ. ಸೊ ಈ ಪೀಸ್ ಸಿಕ್ತು, ಇವ್ರ ಹತ್ರನೇ ಕದ್ದಿದ್ದು. ಇದನ್ನ ಯೂಸ್ ಮಾಡ್ಕೊಂಡು ಈಸ್ಕೊಂಡಿದ್ದಲ್ವಾ? ಕದ್ದಿದ್ದ ಅಲ್ಲ, ಅವ್ರು ಕದ್ದಿದ್ದು, ನಾನು ಈಸ್ಕೊಂಡಿದ್ದು. ಅವ್ರ ಅಂಗಡಿಲಿ ಅವರೇ ಹುಡುಕಿ ಕದ್ದು ಕೊಟ್ಟಿರೋದು. ಸೊ ಇದ್ರಲ್ಲಿ ಇವಾಗ ಹೊಲ್ಸ್ಕೊತಾ ಇದೀವಿ. ಅವ್ರ ಮರ್ಯಾದೆನೂ ತೆಗೆದು ಬಿಡ್ತೀಯ, ನನ್ನ ಮರ್ಯಾದೆ ಸೇರಿಸ್ತಾಗಿತ್ತು. ಅವ್ರು ಒಲೆ ತಂಗ ಟೈಮ್ ಆಗುತ್ತೆ ಅಂತ ನಾನು ನನ್ನ ಹಸ್ಬೆಂಡ್ ಹಿಂಗೇನೆ ಶಾಪಿಂಗ್ ಮಾಡ್ಕೊಂಬರೋಣ, ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ, ನೋಡ್ಕೊಂಬರೋಣ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ಸಣ್ಣ ಪುಟ್ಟದೇನೇನೋ ಇತ್ತಲ್ಲ, ಐಟಮ್ಗಳು ತೊಗೋಬೇಕು ಅಂತ ಅನಿಸ್ತು. ಸೊ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ನನ್ನ ಕ್ಯಾಮ್ರಾಮನ್ ಆಗಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ವ್ಲಾಗ್ ಮಾಡ್ಕೊಂಡು ನಿಂತಿದ್ರು, ವಿಡಿಯೋ ಮಾಡ್ಕೊಂಡು ಬೈಕೊಂಡು ನಿಂತಿದ್ರು. ಅದು ಅದೇನು ಬೇಡ ಬಿಡು, ಆ ಫ್ಲಾಟ್ ಬೇಡ, ನಿಮ್ಮ ಮನೇಲಿ ಬೇಜಾನಿದೆ. ಎಷ್ಟಾಯ್ತು ಕೇಳು. ಈ ಅಂಗಡಿಲಿ ನೋಡಿದ್ರೆ ಬರೀ ಕ್ಯಾಶ್ ಅಂತ ಹೇಳ್ಬಿಟ್ರು. ಸೊ ನನಗಂತೂ ತಲೆ ಕೆಟ್ಟೋಯ್ತು. ನನ್ನ ಹತ್ರ ಕ್ಯಾಶ್ ಹಿಡ್ಕೊಂಡು ಓಡಾಡ್ತಾ ಇರಲಿಲ್ಲ. ಬಟ್ ಲಕ್ಕಿಲಿ ನನ್ನ ಹಸ್ಬೆಂಡ್ ಹತ್ರ ಇತ್ತು, ಸೊ ಅವರು ತಗೊಂಡ್ರು. ಲಾಂಗ್ ವೀಕೆಂಡ್ ಇದ್ದಿದ್ರಿಂದ ಫುಲ್ ರಶ್ ಇತ್ತು. ವೀಕ್ ಡೇ ಅಲ್ಲೂ ನಾವು ವೀಕ್ ಡೇ ಅಂತ ಅನ್ಕೊಂಡು ಬಂದ್ವಿ. ಬಟ್ ಏನ್ ಮರ್ತೋಯ್ತು ಅಂದ್ರೆ ಇದು ಲಾಂಗ್ ವೀಕೆಂಡು. ಸೊ ಆಲ್ಮೋಸ್ಟ್ ಎಲ್ಲ ಜನ ಬಂದೇ ಇರ್ತಾರೆ ಅನ್ನೋದು ಮರ್ತೋಯ್ತು. ಸೊ ನಡ್ಕೊಂಡು ಹೋಗ್ತಾ ಇದೆ, ಫುಲ್ ಬಿಸಿಲು ಬೇರೆ ಸುಸ್ತಾಗ್ತಾ. ಅಲ್ಲಿಂದ ಈ ಸ್ಟೇಷನರಿ ಸ್ಟೋರ್ಗೆ ಬಂದೆ. ನನ್ನ ಮಗಳಿಗೆ ಒಂದಷ್ಟು ಸ್ಟಿಕ್ಕರ್ಸ್ ತಗೊಳ್ಳೋಣ. ಸೈಡಲ್ಲಿ ನನಗಂತೂ ಈ ಥರ ಸ್ಟೇಷನರಿ ಶಾಪ್ಸ್ಗೆ ಹೋಗ್ಬಿಟ್ರೆ ಎಲ್ಲ ಥರ ಮಿನಿ ಐಟಮ್ಗಳು ತೊಗೊಳಕ್ಕೆ ಸಖತ್ ಇಷ್ಟ. ಆ್ಯಂಡ್ ಈ ಫ್ಯಾನ್ ನೋಡ್ಬಿಟ್ಟಂತೂ ಸಖತ್ ಇಷ್ಟ ಆಗುತ್ತೆ. ಚಾರ್ಜಬಲ್ ಫ್ಯಾನು, ಸುಮ್ಮನೆ ಟೇಬಲ್ ಮೇಲೆ ಇಟ್ಕೊಬೋದು. ನನ್ನ ಹಸ್ಬೆಂಡ್ಗಂತೂ ಇಂಡೈರೆಕ್ಟ್ ಅಪ್ಲಿಕೇಶನ್ ಆಗ್ತದೆ, ಬೇಕಂತ ಆ ಥರ ಹೇಳಿದ್ರೆ ಅವ್ರು ತೊಗೊಳ್ತಾರೆ ಅಂತ. ಬಟ್ ಅವರಂತೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸಿ ಒಂದಲ್ಲೇ ಕಬ್ಬು ಜ್ಯೂಸ್ ಕುಡಿದ್ವಿ ಬಿಸಿಲಿಗೆ ಅಂತ. ಅದು ಕುಡಿದು ನಾವು ಟೇಲರ್ ಅಂಗಡಿಗೆ ವಾಪಸ್ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ರು. ಆ್ಯಂಡ್ ಏನೇನು ತೊಗೊಂಡೆ ಅನ್ನೋದು ಡೀಟೇಲ್ಡ್ ಆಗಿ ಹೋಗ್ತಾ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫುಲ್ ವ್ಲಾಗ್ ಸ್ಕಿಪ್ ಮಾಡಿದೆ ನೋಡಿ. ಬ್ಲೌಸ್ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಇಲ್ಲಿಗೆ ಬಂದ್ಬಿಟ್ಟಿದೆ. ಲಾಸ್ಟ್ ಒಂದು 10 ನಿಮಿಷದ ಕೆಲಸ ಇದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಕೊಟ್ಟಿರೋದು 12:30 ಕೊಟ್ವಿ. ಇವಾಗ ಟೈಮ್ ಎಷ್ಟು ಮರ್ತೋಯ್ತು, 2 ಅವರಲ್ಲಿ ನನ್ನ ಬ್ಲೌಸ್ ರೆಡಿ ಆಗೋಯ್ತು. ಸೊ ಇನ್ನೊಂದು 10 ನಿಮಿಷಕ್ಕೆ ಕ್ಲೋಸ್. ಇವ್ರ ಹತ್ರ ಬಂದ್ರೆ ನನಗೆ ಫುಲ್ ಇದೇ ಹೆಲ್ಪ್ ಆಗೋದು. ಫಸ್ಟೇ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಬಿಟ್ಟು ಬಂದಿರ್ತೀನಿ, ನಾನು ಕಂಪ್ಲೀಟ್ ಮಾಡ್ಕೊಡ್ಲೇಬೇಕಂತ. ಆವಾಗಲೇ ಬರೋದು. ಹೇಳ್ರಿ, ಅವ್ರು ಏನಾರು ಮಾತಾಡ್ಕೊಳ್ಳಿ, ನಾನು ಕೆಲಸ ಮುಗಿಸ್ಕೊತೀನಿ ಅಂತ ತಿಳ್ಕೊಂಡ್ರೆ. ಶಿವರೇ, ನಿಮ್ ಬಗ್ಗೆ ವಿಡಿಯೋಲಿ ಹೇಳ್ತಾ ಇದ್ದೀನಿ. ನಾನು ನಿಮ್ ಬಗ್ಗೆನೇ ಹೇಳಿದ್ ಫುಲ್ ಇಷ್ಟೊತ್ತಂಗ 2 ಅವರಲ್ಲಿ ಮಾಡ್ಕೊಟ್ರು ಅಂತ.
ಅವ್ರಿಗೆ ಅವರೇ ಡಿಮೋಟಿವೇಟ್ ಮಾಡ್ಕೊಬಿಡ್ತಾರೆ. ಆದ್ರೆ ಎಮರ್ಜೆನ್ಸಿ ಅಂತ ಬಂದ್ರೆ ನಿಜವಾಗ್ಲೂ ಮಾಡ್ಕೊಡ್ತಾರೆ. ಅವ್ರು ಬರೀ ಹತ್ರ ಡೈಲಾಗ್ ಕೊಡ್ತಾರೆ. ಅದ್ ನಿನಗೆ ಮಾತ್ರ ಇಲ್ಲ, ಬೇರೆಯವ್ರದ್ದು ನೋಡಿದೀನಿ ನಾನು. ಇಲ್ಲಾಂದ್ರೆ ಯಾರು ಬಂದು ಕೂತಿರ್ತಾರ ಅವ್ರು ಮಾಡ್ಕೊಟ್ಬಿಡ್ತಾರೆ. ಕರೆಕ್ಟಾ? ಈಗ ನಂದು 2ನೇ ಬ್ಲೌಸ್ ಸ್ಟಿಚಿಂಗ್ ನಡೀತದೆ. ಭಯ ಕಿತ್ನಾ ಟೈಮ್ ಲಾಗ? ಹಾಫ್ ಆನ್ ಅವರ್. ಇನ್ನು ಅರ್ಧ ಗಂಟೆಲಿ 2ನೇ ಬ್ಲೌಸ್ ಮುಗ್ದೋಗತ್ತಂತೆ. ಸೊ ಅರ್ಧ ಗಂಟೆ ಆದ್ಮೇಲೆ ಫಿನಿಶಿಂಗ್ ಆದ್ಮೇಲೆ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್. ತಿರ್ಗು ತಿರ್ಗು ಸರಿ ತಿರ್ಗು. ಕರೆಕ್ಟ್ ಆಗಿದಲ್ಲ? ಲೂಸ್ ಇದೆ. ಇದು ಟೈಟ್ ಮಾಡ್ಬೇಕಾ? ಹೌದಾ, ಸರಿ ಅದ್ ಮಾಡ್ಬೋದು. ಸ್ವಲ್ಪ ಲೂಸ್ ಅನ್ಸ್ತಾ ಇಲ್ಲಿ ಮುಂದೆ ಗಿಡ ಇಲ್ಲಿ ಟೈಟಾಗಿ ಕೂರ್ತಾ ಇಲ್ಲ ಇಲ್ಲಿ. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ಹಾಗೆ ಪ್ಯಾಂಟ್ ಎಲ್ಲ ಟಕ್ ಹಿಡಿಸ್ಕೊಂಡು ನಾವು ಮಾಲಿಗೆ ಬಂದಿದ್ವಿ. ಆನ್ ದ ವೇ ನನ್ನ ಕಾಸ್ಮೆಟಿಕ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಒಂದೆರಡು ಕಾಸ್ಮೆಟಿಕ್ಸ್ ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೆ ಇಲ್ಲೇ ವಿಸಿಟ್ ಮಾಡಿ. ಸೊ ಒಂದಷ್ಟು ತೊಗೊಂಡಿದ್ದೀನಿ ನಾನು. ಪ್ರೈಮರು, ಫೌಂಡೇಶನು, ಇನ್ನು ಏನೇನೋ ತೊಗೊಂಡಿದ್ದೀನಿ. ಅದೆಲ್ಲ ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಎಲ್ಲ ಮುಗ್ದಿದೆ ಅಂಡ್ ಏನೇನ್ ತಗೊಂಡೆ ಅನ್ನೋದ ಡೀಟೇಲ್ಡ್ ಆಗಿ ತೋರಿಸ್ತೀನಿ ಬನ್ನಿ. ಇದೊಂದು ಅದರಲ್ಲಿ ಇದು ನನ್ನ ಮಗಳು ಟಾಯ್. ಸೊ ರೋಡ್ ಸೈಡ್ ತಗೊಂಡಿದ್ದು 100 ರೂಪೀಸ್ ಕಾಸ್ಟ್ ಆಯ್ತು. ನೀವೇನಾದ್ರು ಚಿಕ್ಕಪೇಟೆಗೆ ತಗೊಳ್ಳಿ. ಬಿಕಾಸ್ ಇದು ವೈಬ್ರೆಂಟ್ ಕಲರ್ಸ್ ಇರೋದ್ರಿಂದ ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಈ ತರ ಇರುತ್ತೆ, ಒಳ್ಳೆ ಲಾಲಿಪಾಪ್ ತರ ಇರುತ್ತೆ. ಇದು ಈ ತರ ಫ್ಲವರ್ ತರನು ಕನ್ವರ್ಟ್ ಆಗುತ್ತೆ. ಅಂಡ್ ಹಿಂಗ್ ಮಾಡಿದ ತಕ್ಷಣ ಈ ತರ ಲಾಲಿಪಾಪ್ ತರ ಆಗುತ್ತೆ. ಏನಿದು? ಇದೊಂದು ರಿಂಗ್ಸ್. ಅದು ಫುಲ್ ರಿಂಗ್ ಎಲ್ಲ ಆಲ್ರೆಡಿ ಎತ್ಕೊಂಡು ಆಟಾಡಿ ಕಿತ್ತೆಸ್ತಿದ್ದಾಳೆ. ಅದನ್ನು ತೋರಿಸ್ತೀನಿ. ಈವನ್ ಅದನ್ನು 100 ರೂಪೀಸ್ ಇತ್ತು ಅಷ್ಟೇನೆ. ಅವ್ರ ಹತ್ರ ಏನ್ ಬೈ ಮಾಡಿದ್ರು 100 ರೂಪೀಸ್ ಇತ್ತು. ಅಂಡ್ ಎಷ್ಟಾಗುತ್ತೆ ಅಷ್ಟು ಅವಳು ಎಂಗೇಜ್ ಆಗಂತ ಆಟ ಸಾಮಾನುಗಳನ್ನ ನಾನು ತಗೊಬಂದಿರೋದು. ಕೊಡು ಮುನ್ನ ಎಲ್ಲ ರಿಂಗ್ಸ್ ಕೊಡು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬೈ ಅಂತ ಹೇಳ್ಬೋದು. ಇದು ಹ್ಯಾಂಡ್. ಸೊ ಈ ಹ್ಯಾಂಡ್ ನ ಅಲ್ಲಿ ಇಟ್ಬಿಟ್ಟು ರಿಂಗ್ ಗಳನ್ನ ಮೇಲೆ ಎಸೆಯೋದು. ಈ ತರ ಎಸ್ದಾಗ ಅದ್ರೊಳಗಡೆ ಹೋಗ್ಬಿಡ್ಬೇಕು. ಅಂಡ್ ತುಂಬಾನೇ ಎಂಗೇಜಿಂಗ್ ಆಗಿರುತ್ತೆ. ಬಿಕಾಸ್ ಅದು ಎಸೆದ್ರು ಹಿಂಗ್ ತಳ್ತಾನೆ ಇರ್ತದೆ, ಬೀಳ್ತಾನೆ ಇರುತ್ತದು. ಸೊ ಅದಕ್ಕೋಸ್ಕರ ಇದು ಎಂಗೇಜಿಂಗ್ ಆಗಿರುತ್ತೆ. ಮಗು ಸಖತ್ ಇಷ್ಟ ಆಗುತ್ತೆ. ನೀವೇನಾದ್ರು ಟಾಯ್ಸ್ ನ ಮಕ್ಕಳಿಗೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ರೆ ಆದಷ್ಟು ಪ್ಲಾನ್ ಮಾಡಿ ಅವ್ರನ್ನ ಯಾವ ತರ ಎಂಗೇಜ್ ಆಗಿ ಇಡ್ಬೋದು ಆ ತರ ಟಾಯ್ಸ್ ಮೇಲೆ ಫೋಕಸ್ ಮಾಡಿ ತಗೊಳ್ಳಿ. ಅದು ಕಮ್ಮಿ ರೇಟ್ ಆಗಿರ್ಬೋದು, ಜಾಸ್ತಿ ರೇಟ್ ಆಗಿರ್ಬೋದು, ಬಟ್ ಅವ್ರ ಅದ್ರಲ್ಲಿ ಆಟಾಡ್ತಾರ ಅನ್ನೋದೊಂದು ಯೋಚನೆ ಮಾಡಿ. ಅಂಡ್ ಅದರಿಂದ ಅವ್ರದ್ದು ಕಾನ್ಸಂಟ್ರೇಷನ್, ಮೋಟರ್ ಸ್ಕಿಲ್ಸ್ ಎಲ್ಲ ಜಾಸ್ತಿ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ ತಗೊಂಡೆ. ಸೊ ಇದು ಇವಾಗ ಹೋಗ್ತಾ ಇದೀನಲ್ಲ ಮದ್ವೆಗೆ, ನಂದು ಕಾಸ್ಮೆಟಿಕ್ಸ್ ಎಲ್ಲ ಹಳೇದ ಹೋಗಿತ್ತು. ಸೊ ನನ್ನ ಮಗಳು ಆಲ್ರೆಡಿ ಆಟ ಆಡ್ತಾಳೆ, ಫುಲ್ ಸೌಂಡ್ ಮಾಡ್ತಾಳೆ. ವಾವ್, ನೈಸ್ ಬೇಬಿ. ಇಲ್ಲಿ ಬಾ, ಇಲ್ಲಿ ಬಾ. ಸೊ ಕೆಲವು ಕಾಸ್ಮೆಟಿಕ್ಸ್ ತಗೊಂಡೆ. ಕಾಸ್ಮೆಟಿಕ್ಸ್ ತೋರಿಸ್ತೀನಿ. ಇದೊಂದು ಬ್ರಷ್ ತಗೊಂಡಿದ್ದೀನಿ, ಮೇಕಪ್ ಬ್ರಷ್. ಸಿ ಸೋ ಗುಡ್. ನೋಡಕ್ ಮರ ಸಖತ್ ಪ್ರಿಟಿ ಆಗಿದೆ, ಕ್ಯೂಟ್ ಆಗಿದೆ. ಇರು ಮನ್ಮ, ಇಲ್ಲಿ ತೋರ್ಸೋಣ, ಇಲ್ಲಿ ಎಲ್ಲರಿಗೂ ತೋರ್ಸೋಣ ನಾವೇನ್ ತಗೊಂಡಿದೀವಿ ಅಂತ. ನೋ 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 ಓಕೆ, ತೋರ್ಸೋಣ, ಇರು, ಅಲ್ಲಿ ತೋರ್ಸ್ಬೇಕು. ಅಲ್ಲಿ ಸಿ, ಇದೊಂದು ಪಿಂಕ್ ಕೂಂಬು, ಫುಲ್ ಬಾರ್ಬಿ ಎಫೆಕ್ಟ್, ಫುಲ್ ಫೀಲ್ ಆಗೋಣ ಅಂತ ತಗೊಂಡಿದ್ದೀನಿ. ಅಂಡ್ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ಕತ್ತೆ. ಅಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ನಿಮ್ ಹೇರ್ ನಂಗೆ ಸೆಟ್ ಮಾಡುತ್ತೆ, ನೀಟಾಗಿರುತ್ತೆ. ಅಂಡ್ ಇಟ್ ಇಸ್ ವರ್ತ್ ಬೈಯಿಂಗ್. ಈಗಲೆಲ್ಲ ಕಿತ್ತಾಕ್ಬಾರ್ದು, ತೋರ್ಸೋಣ ಇರೋ. ಸೊ ಇದು 2 ಮೇಕಪ್ ಸ್ಪಾಂಜ್ ನಿಮ್ ಫೌಂಡೇಶನ್ ಬ್ಲೆಂಡ್ ಮಾಡಕ್ಕೆ ಅಂತ ತಗೊಂಡಿರೋದು. ಇದು ಚಿಕ್ಕದು ಕಲರ್ ಕರೆಕ್ಷನ್ಸ್ಗೆ ಎಲ್ಲ, ಸ್ಮೋಕಿ ಐ ಎಫೆಕ್ಟ್ಗೆ ಆ ತರ ಎಲ್ಲ. ನಾನು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ನಾನು ಇದನ್ನೆಲ್ಲ ಯಾವ ತರ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಟ್ ಸಖತ್ ಕ್ಯೂಟ್ ಆಗಿದೆ ಮಾತ್ರ. ಆಮೇಲೆ ಇದೊಂದು, ಇದನ್ನ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿಲ್ಲ, ಇದನ್ನ ನಾನು ಮಾಲಲ್ಲಿ ತಗೊಂಡಿದ್ದು. ಸೊ ಸಖತ್ ಚೆನ್ನಾಗಿದೆ. ಒಂದು ಬೋಹೋ ಎಫೆಕ್ಟ್, ಒಂದು ಕ್ಲಾಸಿ ಎಫೆಕ್ಟ್ ಕೊಡುತ್ತೆ ಈ ಹೇರ್ ಬ್ಯಾಂಡ್. ನಂಗಂತೂ ಸಖತ್ ಅಂದ್ರೆ ಸಖತ್ ಇಷ್ಟ ಆಗಿದೆ. ಒಂದು ಹೊರಗಡೆ ಹಾಕೊಂಡು ಹೋಗೋ ಚೆನ್ನಾಗಿದೆ. ಇನ್ನೊಂದು ಈ ಹೇರ್ ಮಾಸ್ಕ್, ಫೇಸ್ ಮಾಸ್ಕ್ ಎಲ್ಲ ಹಾಕ್ಬೇಕಾದ್ರೆ ಕೂದಲ ಮುಂದೆ ಬರುತ್ತಲ್ಲ, ಅದಕ್ಕೆ ನೀಟಾಗಿ ಕುತ್ಕೊಳ್ಳೋ ತರ ಸಖತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಈ ತರ ಬ್ಯಾಂಡ್ ಕಲೆಕ್ಷನ್ಸ್ ಮಾಡ್ಬೇಕು ಇನ್ಮೇಲಿಂದ ಅಂತ ಅನ್ಕೊಂಡಿದೀನಿ. ಸೊ ದಿಸ್ ಇಸ್ ಮೈ 3rd or 4th ಬ್ಯಾಂಡ್. ಬಾಕಿ ಬ್ಯಾಂಡ್ ಗಳೆಲ್ಲ ತೋರಿಸ್ತೀನಿ ನೆಕ್ಸ್ಟ್ ಟೈಮ್, ಆಯ್ತಾ? ಓಕೆ, ಇದೊಂದು ಹಾರ ತಗೊಂಡ್ವಿ.
ನಮ್ಮ ಮನೇಲಿ ವಾಟರ್ ಫೌಂಟೈನ್ ಗಣಪತಿ ಇಟ್ಟಿದೀವಿ. ಸೊ ಅದಕ್ಕೆ ಯಾವಾಗ್ಲೂ ಹಾರ ಇರ್ಲಿಲ್ಲ, ಚೆನ್ನಾಗ್ ಕಾಣ್ತಾ ಇರ್ಲಿಲ್ಲ. ಅದೊಂದು ಎಲಿಗೆಂಟ್ ಆಗಿ ಯಾವಾಗ್ಲೂ ಫ್ರೆಶ್ ಆಗಿ ಇದನ್ನ ಹಾಕಿದ್ರೆ ಚೆನ್ನಾಗ್ ಕಾಣುತ್ತೆ ಅಂತ ನಾನು ಇದನ್ನ ತಗೊಂಡಿದ್ದೀನಿ. ತುಂಬಾನೇ ಲಕ್ಷಣವಾಗಿದೆ, ನಮ್ಗೆ ಸಖತ್ ಇಷ್ಟ ಆಯ್ತು. ಅಂಡ್ ವಾಟರ್ ಫೌಂಟೈನ್ ಗೆ ಕರೆಕ್ಟ್ ಅಳತೆಲಿದೆ, ಅದನ್ನ ಫಿಟ್ ಮಾಡ್ಬಿಟ್ಟು ತೋರಿಸ್ತೀನಿ ಆಯ್ತಾ. ನೆಕ್ಸ್ಟ್ ಬಂದು ಬುಕ್ ಅಂಗಡಿ ಒಂದು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಮಗಳನ್ನ ಮತ್ತೆ ಆಕ್ಟಿವ್ ಆಗಿ ಇಡಕ್ಕೆ ಇನ್ನೊಂದ್ ತರ ಯೋಚನೆ. ಸೊ ಇದೆಲ್ಲ ಸ್ಟಿಕ್ಕರ್ಸ್, ಈಗ ಅವಳು ನೋಡ್ಬಿಟ್ರೆ ಇಟ್ಕೊಂಡ್ಬಿಡ್ತಾಳೆ. ಇದರಲ್ಲಿ ABCD ಇದೆ ಅಂಡ್ ಇದರಲ್ಲಿ ಮಿಕ್ಕಿ ಮೌಸ್ ಇದೆ. ಹೇಳಿಲ್ವಾ ಅವಳು ಇಟ್ಕೋತಾಳೆ ಅಂತ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ABCD ಅಂಡ್ ದೆನ್ ಇದು ಒಂದು ಕಾರ್ಟೂನ್ ಹೆಸರು ಮತ್ತೆ ಬೆನ್ 10 ಕಾರ್ಟೂನ್. ಅಂಡ್ ದೆನ್ ಇದು ಎಲ್ಸಾ, ಅದು ಇನ್ನೊಂದು ಕಿತ್ಕೊಂಡ್ಬಿಟ್ಲು, ಅದು ಬೆನ್ 10 ಅನ್ಸುತ್ತೆ. ಸೊ ಈಗ ನೋಡೋಣ, ಈ ಸ್ಟಿಕ್ಕರ್ ನ ಅವಳು ಎಲ್ಲಾ ಕಡೆ ಅಂಟಿಸ್ತಾಳೆ, ಗೋಡೆ ಮೇಲೆಲ್ಲ ಅಂಟಿಸ್ತಾಳೆ ಆಯ್ತಾ. ಸೊ ಗೋಡೆ ಮೇಲೆ ಅಂಟಿಸಿದ್ರು ಗೋಡೆದು ಪೇಂಟ್ ಕಿತ್ಕೊಂಡ್ಬರಲ್ಲ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಹಾ ಕೊಡ್ತೀನಮ್ಮ, ನಿಂಗೆ ಬೇಕಾಯ್ತು? ಓಕೆ, ಇದೆಲ್ಲ ಕೊಡು, ಇದು ಬೇಡ, ಇದು ಹಾಕೋತ್ಯಾ, ಇದು ಯೂಸ್ ಮಾಡ್ತೀಯಾ? ಸೊ ಇದನ್ನ ಕೊಟ್ರೆ ಅವಳಿಗೆ ಕೊಡ್ತಾ ಇದೀನಲ್ಲ ಇಲ್ಲಿ, ಅವಳಿಗೆ ಕೊಟ್ರೆ ಇದನ್ನ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಅಂಟಿಸ್ಕೊಂಡು ಕೂತಿರ್ತಾಳೆ. ಅಂದ್ರೆ ಕಿತ್ರು ಏನೂ ಆಗಲ್ಲ, ಸೊ ಗೋಡೆ ಎಲ್ಲ ಹಾಳಾಗಲ್ಲ. ಅದಕ್ಕೋಸ್ಕರ ನಾನು ಈ ತರ ಸ್ಟಿಕ್ಕರ್ಸ್ ತಗೋತೀನಿ. ತಗೋ, ಏನ್ ಮಾಡ್ತೀಯ ಇದ್ರಲ್ಲಿ? ಎಲ್ಲ ಅಂಟಿಸ್ತೀಯಾ? ಎಲ್ಲ ಅಂಟಿಸ್ತೀಯ ಬೇಬಿ? ಯು ಲೈಕ್ ಇಟ್? ಮಕ್ಕ ಮೇಲೆಲ್ಲ ಅಂಟಿಸ್ಕೊಂಡು ಕುತ್ಕೊಂತೀಯಾ? ಓ ವಾವ್, ನೈಸ್. ಓಕೆ ಕ್ಯೂಟಿ, ನೈಸ್. ಇದ್ರ ಮೇಲೆ ಅಂಟಿಸು, ತಗೋ. ಅಲ್ಲಿ ಬೇಡ, ಇಲ್ಲ ಅಂಟಿಸು, ಇಲ್ಲಿ ಮುಖಮೇಲೆ ಅಂಟಿಸ್ಕೊಂಬೇಡ, ಇಲ್ಲ ಅಂಟಿಸ್ಕೊ. ಗುಡ್. ನೆಕ್ಸ್ಟ್ ಬಂದು ನಾನು ಯಾವಾಗ್ಲೂ ಸ್ಲಿಂಗ್ ಬ್ಯಾಗ್ ಹಾಕೋತೀನಾ. ಸೊ ನನ್ನ ಮಗಳು ನೋಡಿದಾಗೆಲ್ಲ ಸ್ಲಿಂಗ್ ಬ್ಯಾಗ್ ಕೊಡ್ಸು, ಸ್ಲಿಂಗ್ ಬ್ಯಾಗ್ ನನ್ಗೊಂದು ಕೊಡು, ಬೇಬಿ ಸ್ಲಿಂಗ್ ಬ್ಯಾಗ್ ಕೊಡು ಅಂತ ಕೇಳ್ತಾ ಇದ್ದು. ಅದಕ್ಕೋಸ್ಕರ ಅವಳಿಗೆ ಅಂತ ತಂದಿದ್ದೀನಿ. ಇದು ಯೂನಿಕಾರ್ನ್ ಶೇಪ್ ಅಲ್ಲಿ ಇದೆ, ತುಂಬಾನೇ ಕ್ಯೂಟ್ ಆಗಿದೆ, ಚಿಕ್ಕದು. ಅಂಡ್ ಅವಳಿಗೆ ಸಕ್ಕತ್ ಇಷ್ಟ. ಏನಿಲ್ಲ, ಸಣ್ಣ ಪಾಕೆಟ್ ಅಷ್ಟೇ. ಬೇಬಿ ಪರ್ಸ್, ಏನಿದು? ಬೇಬಿ ಪರ್ಸ್. ಹಾ, ಹಿಂಗ ಹಾಕೊಂಡೆ. ವಾವ್, ಯು ಲೈಕ್ ಇಟ್? ಸೊ ನನ್ನ ಮಗಳಿಗೆ ನಾನು ಎಲ್ಲೇ ಹೊರಗಡೆ ಹೋದ್ರು ಆಯ್ತಾ, ನನ್ಗೆ ಅಂತ ತಗೋಬೇಕಂತ ಅಷ್ಟೊಂದೇನು ಆಸೆನೇ ಆಗಲ್ಲ. ಅದೆಲ್ಲ ನನ್ಗೆ ನನ್ನ ಹಸ್ಬೆಂಡ್ ಕೊಡ್ಸೋರು. ಏನ್ ನೋಡ್ರು ಬರೀ ಇವಳಿಗೇನ್ ತಗೊಳ್ಳಿ, ಅದೊಂದೇ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಶಾರ್ಪ್ನರ್. ಇದಕ್ಕೆ ಸಖತ್ ಕ್ಯೂಟ್ ಕಲೆಕ್ಷನ್. ಸೊ ಈ ಶಾರ್ಪ್ನರ್ ಅಲ್ಲಿ ಆಕ್ಚುಲಿ ನನ್ನ ಮಗಳಿಗೆ ತಗೊಂಡಿಲ್ಲ, ಇದು ನನಗಿಂತ ತಗೊಂಡಿರೋದು. ಅಲ್ಲಿ ಕೊಟ್ಟಿದ್ದೀನಲ್ಲ, ಇರೋ ಇವಾಗ ಸ್ಟಿಕ್ಕರ್ ಅನ್ಸು ಬೇಗ. ಇದು ಆಕ್ಚುಲಿ ನನಗೆ ತಗೊಂಡ್ರೆ ನಾವು ಸಿಕ್ಕೊಬೇಕು. ನನ್ನ ಮಗಳು ನೋಡ್ರಿ ಈ ಬೇರೆ ಡಪ್ ತರ ಇದೆಯಾ, ಅವಳು ಇಷ್ಟ ಆಗ್ಬಿಡುತ್ತೆ, ಆಮೇಲೆ ಅವಳು ನನ್ಗೆ ಕೊಡಲ್ಲ. ಸೊ ಈ ದಪ್ಪದಿರೋದು ನಂದು ಐಬ್ರೋ ಪೆನ್ಸಿಲ್ ಮತ್ತೆ ಲಿಪ್ ಪೆನ್ಸಿಲ್ಸ್ ಎಲ್ಲ ಇದೆಯಲ್ಲ, ಲೈನರ್ಸ್ ಎಲ್ಲ ಇದೆಯಲ್ಲ, ಇದನ್ನ ಶಾರ್ಪ್ ಮಾಡಕ್ಕೆ ಅಂತ ನಾನು ತಗೊಂಡಿರೋದು. ಇನ್ನೊಂದು ಸಣ್ಣ ಕಾಚಲೆಲ್ಲ ಇದೆ, ಅದನ್ನ ಶಾರ್ಪ್ ಮಾಡಕ್ ಹೆಲ್ಪ್ ಆಗುತ್ತೆ. ನೋ ನಿನ್ ಪರಿಸ್ಥಿತಿಲ್ಲ, ಇದು ಮಮ್ಮತ್ತಿದು, ಇಲ್ಲ ಹಬ್ಬ ಹೋಗುತ್ತೆ. ಬೈಂಡರ್ ಕ್ಲಿಪ್ಸ್ ಇದು. ಸೊ ಇದು ನಮ್ಮ ಮನೇಲಿ ಸಖತ್ ಹೆಲ್ಪ್ ಆಗುತ್ತೆ. ನಾನು ತುಂಬಾನೇ ಬರೆಯೋದ್ರಿಂದ ಸ್ಕ್ರಿಪ್ಟಿಂಗ್ ಎಲ್ಲ ಬರೀತೀನಿ ಅಂಡ್ ಪೇಪರ್ಸ್ ಎಲ್ಲ ಸಖತ್ ಯೂಸ್ ಮಾಡ್ತೀನಿ, ಎಸ್ಪೆಷಲಿ A4 ಸೈಜ್ ಶೀಟ್. ಸೊ ಅದ್ರ ಬೈಂಡರ್ಸ್ ಬೇಕಾಗಿತ್ತು ನನಗೆ. ಸೊ ಅದಿದೆ. ನೆಕ್ಸ್ಟ್ ಬಂದು ನನ್ ಬ್ಲೌಸ್ ಆಯ್ತಾ. ಇದನ್ನ ಹಾಕೊಂಡು ಯಾವತ್ ಹಾಕೋತೀನಿ ಅವತ್ತು ಕ್ಲಿಯರ್ ಆಗಿ ತೋರಿಸ್ತೀನಿ. ಅಂಡ್ ಒಂದು ಸ್ಲೀವ್ಲೆಸ್ ಬ್ಲಾಕ್ ಬ್ಲೌಸ್ ತಗೊಂಡೆ. ದಿಸ್ ಇಸ್ ಇನ್ ಫುಲ್ ಶಿಮರಿ ಮೆಟೀರಿಯಲ್. ಅಂಡ್ ಇದು ಹಿಂದೆಗಡೆ ಬಂದು ಇದೇನಂದ್ರೆ ಎಕ್ಸ್ಪೆಂಡ್ ಆಗುತ್ತೆ ಮೆಟೀರಿಯಲ್, ಸೊ ಇದು ಹುಕ್ ಹಾಕಕ್ಕಾಗಲ್ಲ. ಸೊ ನಾನು ಏನ್ ಮಾಡಿದೀನಿ, ವೆಲ್ಕ್ರೋ ಹಾಕ್ಸಿದೀನಿ ಈ ತರ. ಸೊ ಹಿಂಗ್ ಹಾಕೋದು. ಈಗ 2 ತರ ಅಡ್ಜಸ್ಟಬಲ್, ಇದೇನು ಕಾಣಿಸಲ್ಲ. ದಪ್ಪ ಆದ್ರೆ ಮುಂದೆಗಡೆಗೆ, ಸಣ್ಣ ಆದ್ರೆ ಹಿಂದೆಗಡೆಗೆ. ಸೊ ಇಟ್ ಇಸ್ ಸೋ ಈಸಿ. ಅಂಡ್ ಬ್ಲೌಸ್ ಮಾತ್ರ ಸಖತ್ ಕ್ಲಾಸಿ ಆಗಿದೆ. ಯಾವ ಸೀರೆ ಜೊತೆ ಯಾರು ಪೇರ್ ಮಾಡ್ಕೋಬಹುದು. ಅದಕ್ಕೆ ನಾನು ಕಾಮನ್ ಆಗಿ ಹೊಲ್ಸಿದೀನಿ, ಏನು ಹೈಲೈಟ್ ಮಾಡ್ಸಕ್ ಹೋಗಿಲ್ಲ. ನೆಕ್ಸ್ಟ್ ಇದು ಬಂದು ನಾನು ಹೇಳದ್ನಲ್ಲ ರಿಸೆಪ್ಷನ್ಗೆ ಹೊಲಿಸ್ತಾ ಇದ್ದೀನಿ ಅಂತ. ಸೊ ಇದು ರಿಸೆಪ್ಷನ್ ಬ್ಲೌಸು, ತುಂಬಾ ಚೆನ್ನಾಗಿದೆ. ಒಂದು ನಿಮಿಷ ತೋರಿಸ್ತೇನೆ. ಸಿಂಪಲ್ ಆಗಿ ಹೊಲಿಸಿದೀನಿ. ನನ್ಗೆ ಈ ವರ್ಕ್ ಗಳೆಲ್ಲ ಮಾಡ್ಸಕ್ ಅಷ್ಟೊಂದೇನು ಇಷ್ಟ ಆಗಲ್ಲ. ಮಾಡ್ಸಕ್ ಇಷ್ಟ, ಬಟ್ ಎಲ್ಲಾ ಟೈಮು ಮಾಡ್ಸಕ್ ಇಷ್ಟ ಆಗಲ್ಲ. ಸೊ ನಾನು ಇದನ್ನ ಸಿಂಪಲ್ ಆಗಿ ಹೊಲಿಸಿದೀನಿ. ನಂಗೆ ಪ್ಯಾಟರ್ನ್ಸ್ ಜಾಸ್ತಿ ಹೊಲ್ಸಕ್ ಇಷ್ಟ. ನೆಕ್ಸ್ಟ್ ಟೈಮು ವರ್ಕ್ ಮಾಡಿಸಿದಾಗ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ. ಈ ಸತಿ ನಾನು ಮಾಡ್ಸಿಲ್ಲ, ಬಿಕಾಸ್ ಇದು ಪಿಂಕ್ ಕಲರ್ ಇರೋದ್ರಿಂದ ಎಷ್ಟೊಂದು ಬೇರೆ ಬೇರೆ ಸೀರೆಗಳಿಗೂ ಆಗುತ್ತೆ.
ಸೊ ಅದರಿಂದ ನಾನು ಇದು ವರ್ಕ್ ಮಾಡಿಸ್ಬಿಟ್ರೆ ಒಂದೇ ಸೀರೆಗೆ ಹಾಕೋಬೇಕು ಅನ್ನೋ ಕಾರಣಕ್ಕೆ ನಾನು ಈ ತರ ಕಾಮನ್ ಆಗಿ ಹೊಲಿಸಿದೀನಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಔಟ್ಲುಕ್ ಅಂತೂ ಇದನ್ನ ಹಾಕೊಂಡ್ಮೇಲೆ ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ. ಇದನ್ನ ಹಾಕೋತೀನಲ್ಲ ನೆಕ್ಸ್ಟ್ ಇವಾಗ ನನ್ನ ಫಂಕ್ಷನ್ ಅಲ್ಲಿ, ಅವಾಗ ಕ್ಲೀನ್ ಆಗಿ ತೋರಿಸ್ತೀನಿ ಯಾವ ತರ ಔಟ್ಲುಕ್ ಬಂದಿದೆ ಅಂತ. ನನ್ ಕಾಮಿಡಿ ಏನಂದ್ರೆ ಇವಾಗ ವೆಯ್ಟ್ ಲಾಸ್ ಆಗಿದ್ದೀನಲ್ವಾ, ಹೊಸ ಪ್ಯಾಂಟ್ ಆಯ್ತಾ, ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಒಂದಿನೂ ಇದನ್ನ ಹಾಕೊಂಡಿಲ್ಲ. ತಗೊಂಡು 2 ವರ್ಷದ ಮೇಲಾಗಿದೆ, ಆದ್ರೆ ಒಂದಿನೂ ಹಾಕೊಂಡಿಲ್ಲ. ಅಷ್ಟು ಚೆನ್ನಾಗಿರೋ ಪ್ಯಾಂಟ್ಗಳು. ಒಂದ್ ಸಣ್ಣ ಆಗ್ಬಿಟ್ಟಿದ್ದೀನಲ್ಲ ಇವಾಗ. ಅವಾಗ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು ಬಿಕಾಸ್ ನಂಗೆ ತುಂಬಾನೇ ಟಮ್ಮಿ ಇತ್ತು. ಅಂಡ್ ಈ ಪ್ಯಾಂಟ್ ಯಾಕೋ ನಂಗೆ ಅಷ್ಟೊಂದು ಇಷ್ಟ ಬರ್ತಾ ಇರ್ಲಿಲ್ಲ ಬಿಕಾಸ್ ಕಾಲ್ ಹತ್ರ ಲೂಸ್ ಆಗೋದು, ಮಂಡಿಯಿಂದ ಮೇಲೆ ಫುಲ್ ಟೈಟ್ ಆಗೋದು, ನಂಗೆ ಕಂಫರ್ಟಬಲ್ ಇಲ್ಲ ಅಂತ ಸ್ಟಾಪೇ ಮಾಡ್ಬಿಟ್ಟಿದೆ. ಇವಾಗ ಚೆಕ್ ಮಾಡಿದಾಗ ಫುಲ್ ಲೂಸ್, ಇಷ್ಟು ಉದ್ದ ಲೂಸ್ ಆಗ್ಬಿಟ್ಟಿತ್ತು. ಸೊ ಎಲ್ಲ ಟಕ್ ಇಸ್ಕೊಂಡ್ ಬಂದಿದ್ದೀನಿ. ಏನಕ್ಕೆ ವೇಸ್ಟ್ ಮಾಡೋಣ, ಹೆಂಗಿದ್ರು ನಾವು ಒಂದ್ಸತಿನೇ ಯೂಸ್ ಮಾಡಿದ್ರೆ, ಹಳೆ ಪ್ಯಾಂಟ್ ಆದ್ರೆ ಓಕೆ ಹೊಟ್ಟೋಗ್ಲಿ ಅಂತ ಅನ್ಕೋಬಹುದು, ಬಟ್ ಒಂದ್ಸತಿನೇ ಯೂಸ್ ಮಾಡಿದ್ರೆ ಪ್ಯಾಂಟ್ ಏನಕ್ಕೆ ವೇಸ್ಟ್ ಮಾಡ್ಬೇಕು ಅನ್ಬಿಟ್ಟು ನಾನು ಟೇಲರ್ದು ಫುಲ್ ತಲೆ ತಿನ್ಬಿಟ್ಟು ನಾನು ಇದಕ್ಕೆ ಟಕ್ ಇಡ್ಸಿದ್ದೀನಿ. ಅಂಡ್ ಪರ್ಫೆಕ್ಟ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದಾರೆ. ಪಾಪ 3-4 ಸತಿ ಚೆಕ್ ಮಾಡಿ 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 ಹಂಗೆ ಹಿಂಗೆ ಮಾಡಿ ಪ್ರಾಪರ್ ಫಿಟ್ಟಿಂಗ್ ಮಾಡಿದ್ದಾರೆ. 3 ಪ್ಯಾಂಟ್ ನಾನು ಟಕ್ ಇಡಿಸ್ದೆ, 5 ತಗೊಂಡಿದ್ದೆ, 2 ಓಕೆ ಅಂತ ಅನ್ಸ್ತು, ಬೇಡ ಅಂತ ಅನ್ಸ್ತು. ಸೊ 3 ತಗೊಂಡಿದೆ ಅಂಡ್ 3 ಟಕ್ ಹಿಡಿದೆ. ಸೊ ಹೊಸ ಪ್ಯಾಂಟ್ ಇಸ್ ಬ್ಯಾಕ್. ಬಟ್ ಇನ್ನೊಂದ್ 2 ತಿಂಗಳಾದ್ಮೇಲೆ ಇನ್ನೂ ವೇಟ್ ಲಾಸ್ ಮಾಡೋರು ಹೇಳಿದೀನಿ, ಮತ್ತೆ ಬರ್ತೀನಿ ಟಕ್ ಹಿಡಿಸ್ಕೊತೀನಿ ಅಂತ. ಆನ್ ದ ವೇ ಬರ್ತಾ ನಾವು ಮಾಲಿಗೆ ಹೋಗಿದ್ವಿ. ಸೊ ಮಾಲ್ ಅಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದೆ, ವ್ಯಾನುಸೆ ಎಂದು. ದಿಸ್ ಇಸ್ ಅ ವೆರಿ ಕ್ಯೂಟ್ ಸ್ಲಿಂಗ್ ಬ್ಯಾಗ್. ಅಗೇನ್ ಫಂಕ್ಷನ್ ದಿನ ಯೂಸ್ ಮಾಡ್ತೀನಿ, ಅಲ್ಲಿ ತನಕ ಯೂಸ್ ಮಾಡಲ್ಲ. ಅಂಡ್ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದ್ ನನ್ಗೆ. ಸೊ ಇದು ಒಳಗಡೆ ಜಿಪ್ ಬರುತ್ತೆ ಅಂಡ್ ನನ್ನ ಮೊಬೈಲು ಮತ್ತೆ ನನ್ನ ಚಿಕ್ಕ ವಾಲೆಟ್ ಒಳಗಡೆ ಫಿಟ್ ಆಗುತ್ತೆ. ಅಂಡ್ ಇಟ್ ಇಸ್ ವೆರಿ ಹ್ಯಾಂಡಿ ಅಂಡ್ ಡೈಲಿ ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್. ಈ ತರ ಕ್ಯೂಟ್ ಆಗಿ ಕಾಣುತ್ತೆ, ಇಷ್ಟೇ ಕಾಂಪ್ಯಾಕ್ಟ್ ಆಗಿದೆ ಬಟ್ ತುಂಬಾ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಬಂದು ಈ ಸತಿ ನಾನು ಕಲರ್ ಬಾರ್ದು ಫುಲ್ ಕಾಂಬಿನೇಷನ್ಸ್ ತಗೊಂಡಿದ್ದೀನಿ. ಸೊ ನಂಗೆ ಸಖತ್ ಇಷ್ಟ ಆಯ್ತು. ಬಜೆಟ್ ಅಲ್ಲಿ ಅವ್ರದ್ದು ಒಂದಷ್ಟು ಪ್ರಾಡಕ್ಟ್ಸ್ ಬಂತು ಅಂಡ್ ಇದನ್ನ ಕಾಂಪ್ಲಿಮೆಂಟರಿ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಈ ಬಾಕ್ಸ್ ನ. ಅಂಡ್ ಆಲ್ಮೋಸ್ಟ್ ನಂದೆಲ್ಲ ಮ್ಯಾಚಿಂಗ್ ತರ ತಗೊಂಡಿದ್ದೀನಿ. ಅದೊಂದ್ಸತಿ ಟ್ಯುಟೋರಿಯಲ್ ಮಾಡಿ ತೋರಿಸ್ತೀನಿ ನಾನು ಯಾವ ತರ ಅಪ್ಲೈ ಮಾಡ್ತೀನಿ ಅಂತ. ಇದು ನಾನು ಮಾಲಲ್ಲೇ ತಗೊಂಡಿದ್ದು ಇಯರಿಂಗ್ ಸೆಟ್. ಇದ್ರಲ್ಲಿ ಎಷ್ಟಿದೆ ಗೊತ್ತಾ, 1, 2, 3, 4, 5, 6 ಜೊತೆ ಇದೆ. ಸೊ ಅದ್ರಲ್ಲಿ ಮೋಸ್ಟ್ ಪ್ರಾಬ್ಲಿ ನಾನು 2 ಜೊತೆ ಯೂಸ್ ಮಾಡೋದು ಕಮ್ಮಿನೇ, ಇನ್ ಬಾಕಿ 4 ಜೊತೆ ಯೂಸ್ ಮಾಡ್ತೀನಿ. ಸೊ ಈ ಬಾಕ್ಸು ಕಾಂಪ್ಲಿಮೆಂಟರಿ ಬಂತು. ನಾನು ಏನ್ ಪರ್ಚೇಸ್ ಮಾಡ್ತೆ ಅದಕ್ಕೆ ಏನೇನ್ ತಗೊಂಡೆ ಅಂತ ತೋರಿಸ. ಬಟ್ ಇದಂತೂ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ. ಅಂಡ್ ಇದ್ರ ಜೊತೆಗೆ ಇನ್ನೊಂದು ಕಾಂಪ್ಲಿಮೆಂಟರಿ ಇತ್ತು, ಫುಲ್ ಐ ಶ್ಯಾಡೋ ಪ್ಯಾಲೆಟ್ ಇತ್ತು. ಬಟ್ ಐ ಶ್ಯಾಡೋ ನನ್ನ ಹತ್ರ ಆಲ್ರೆಡಿ ಇರೋದ್ರಿಂದ ಅದು ಬೇಡ ಅಂತ ಹೇಳಿ ನಾನು ಈ ಬಾಕ್ಸ್ ನ ಇಸ್ಕೊಂಡೆ. ಇದು ಸಖತ್ ಕ್ಯೂಟ್ ಆಗಿದೆ. ಅಂಡ್ ಇದು ಹಿಂಗ್ ಟ್ರೇ ತೆಗಿಬಹುದು. ಸೊ ಇದು ಬಂದು ಸ್ಮಚ್ ಪ್ರೂಫ್ ಕಾಜಲು. ನನಗೆ ಹಾಕಿದ್ದೀನಿ ನೋಡಿ, ಇದು ನಾನು ಬೆಳಗ್ಗೆ ಹಾಕಿರೋದು. ಇನ್ನ ಒಂಚೂರು ಸ್ಪ್ರೆಡ್ ಆಗಿಲ್ಲ, ಲೈಟ್ ಆಗಿ ಒಂಚೂರು ಇಲ್ಲಿ ಡಾರ್ಕ್ ಕಲರ್ ಬಂದಿದೆ, ಅಷ್ಟು ಬಿಟ್ರೆ ತುಂಬಾನೇ ಚೆನ್ನಾಗಿದೆ. ನಾನು ಫಸ್ಟ್ ಫುಲ್ ಡೌಟ್ ಪಟ್ಟೆ ಆಯ್ತಾ, ಬಟ್ ಆಮೇಲೆ ಅವ್ರು ತುಂಬಾನೇ ಗ್ಯಾರಂಟಿ ಕೊಟ್ಟ ಮೇಲೆ ನಾನು ತಗೊಂಡೆ. ಬಟ್ ಇಟ್ ಇಸ್ ವರ್ತ್ ಇಟ್. ಅಂಡ್ ಇದು ಬಂದು ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಬಂದು ಫೌಂಡೇಶನ್. ಇದು ಗ್ಲೋಯಿಂಗ್ ಫೌಂಡೇಶನ್ ತಗೊಂಡಿದ್ದೀನಿ. ಅಂಡ್ ದಿಸ್ ಇಸ್ ರೇಡಿಯಂಟ್ ಫೌಂಡೇಶನ್. ಅಂಡ್ ಅದನ್ನು ತೋರಿಸ್ತೀನಿ, ನಾನು ಅಪ್ಲೈ ಮಾಡಿ ಫುಲ್ ಟ್ಯುಟೋರಿಯಲ್ ತೋರಿಸ್ತೀನಿ ಬೇಕಾದ್ರೆ. ಅಂಡ್ ನೆಕ್ಸ್ಟ್ ಬಂದು ಇದು ಪ್ರೈಮರ್. ಸೊ ಪ್ರೈಮರ್ ಇದು ಸ್ವಲ್ಪ ಕಾಸ್ಟ್ಲಿ ಅನ್ಸ್ತು, ಯಾಕಂದ್ರೆ ಇಷ್ಟು ಚಿಕ್ಕದಕ್ಕೆ ತುಂಬಾನೇ ರೇಟ್ ಜಾಸ್ತಿ. ಸೊ ನನಗೆ ಬೇಜಾರಾಯಿತು. ಬಟ್ ಸ್ಟಿಲ್ ನನಗೆ ಡೈಲಿ ಯೂಸ್ ಮಾಡಲ್ವಲ್ಲ, ಸೊ ಇಟ್ ಇಸ್ ವರ್ತ್ ಬೈಯಿಂಗ್ ಅಂತ ಅನಿಸ್ತು. ಅಂಡ್ ದೆನ್ ಕಮಿಂಗ್ ಟು ಕನ್ಸೀಲರ್ ಪ್ಯಾಲೆಟ್, ಕಲರ್ ಕರೆಕ್ಷನ್ಸ್ಗೆ ಅಂತ ತಗೊಂಡಿದ್ದೀನಿ. ಸೊ ಪ್ಯಾಲೆಟ್ ನೋಡಿ ಈ ತರ ಕಾಣುತ್ತೆ. ಅಂಡ್ ಇದೆಲ್ಲ ದುಡ್ಡು ಕೊಟ್ಟು ತಂದಿರೋದು, ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಅಲ್ಲ. ಸೊ ಮಾಲಲ್ಲಿ ತಗೊಬಂದಿದ್ದು. ಎಸ್. ಸೊ ಕಲರ್ ಪ್ಯಾಲೆಟ್ ಹಿಂಗಿದೆ, ಕಲರ್ ಕರೆಕ್ಷನ್ಸ್ಗೆ ಅಂತ. ಇಲ್ಲಿ ಕಲರ್ ಟೋನ್ ಎಲ್ಲ ಚೇಂಜ್ ಆಗಿರುತ್ತಲ್ಲ, ಈ ತರ ಇವೆಂಟ್ ಟೈಮ್ ಅಲ್ಲೆಲ್ಲ ವಿ ಕ್ಯಾನ್ ಆಕ್ಚುಲಿ ಹಾಕೊಂಡು ನಾವು ಪ್ರಾಪರ್ ಆಗಿ ಒಳ್ಳೆ ಮೇಕಪ್ ಲುಕ್ ನ ತೆಗಿಬಹುದು. ಓಕೆ, ಇದು ನಾನು ಓಪನ್ ಮಾಡಿ ತೋರಿಸ್ಲಿಲ್ವಲ್ಲ, ಇದನ್ನ ತೋರಿಸ್ಕೊಡ್ತೀನಿ. ಇದು ಶಾರ್ಪ್ ಮಾಡೋ ಅಂತ ಪೆನ್ಸಿಲ್, ಬಟ್ ಇವ್ರು ಶಾರ್ಪ್ನರ್ ಕೊಟ್ಟಿಲ್ಲ ನೋಡಿ, ಅದಕ್ಕೋಸ್ಕರ ನಾನು ತಂದಿದ್ದಿಲ್ಲ ಶಾರ್ಪ್ನರ್, ಅದು ಯೂಸ್ ಆಗುತ್ತೆ. ಅಂಡ್ ಇವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನಂತ ಹೇಳಿದ್ರೆ, ಸೊ ಇದು ಸ್ಮಚ್ ಪ್ರೂಫ್ 24 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಯೂಸ್ ಮಾಡಿ ಟ್ರೈ ಮಾಡಿದ ಪ್ರಕಾರ 24 ಅವರ್ಸ್ ಅಲ್ಲ, 12 ಅವರ್ಸ್ ಟು 16 ಅವರ್ಸ್ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಅಂಡ್ ಹೈಡ್ರೇಟಿಂಗ್ ಇದೆ, ಕ್ಲೀನ್ ಆಗಿದೆ. ಅಂಡ್
ಇದು ವೇಗನ್, ಸೊ ಇಟ್ ಇಸ್ ಕ್ರೂಯಲ್ಟಿ ಫ್ರೀ. ದಟ್ ಇಸ್ ಒನ್ ಮೋರ್ ಅಮೇಸಿಂಗ್ ಥಿಂಗ್. ಅಂಡ್ ನಾನು ತಗೊಂಡಿರೋದು ಶೈನಿಂಗ್. ನೀವು ಮ್ಯಾಟ್ ಫಿನಿಶ್ ಬೇಕಂದ್ರೆ ಮ್ಯಾಟ್ ತಗೋಬಹುದು. ಇನ್ನೊಂದು ಅಮೇಸಿಂಗ್ ಪ್ರಾಡಕ್ಟ್ ತಗೊಂಡಿದ್ದೀನಿ, ಇನ್ನ 2, ಅದು ತೋರಿಸ್ತೀನಿ. ಇದು ಟ್ಯುಟೋರಿಯಲ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಮೇಕಪ್ ಟ್ಯುಟೋರಿಯಲ್ ತೋರಿಸಿ ಅಂತ. ಸೊ ಅದನ್ನ ತೋರಿಸ್ತೀನಿ ಆಯ್ತಾ. ನೀವು ಕಮೆಂಟ್ ಹಾಕಿದ್ರೆ ಮಾತ್ರ ಅದ್ ಮಾಡೋದು, ಯಾಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಮೇಕಪ್ ಎಲ್ಲ ಮಾಡ್ಕೊಂಡು ತೋರ್ಸಕ್ಕೆ. ಸೊ ನೀವು ಕಮೆಂಟ್ ಹಾಕಿ ಪ್ಲೀಸ್. ಸೊ ಇದು ಮೇಕಪ್ ಕ್ಲೀನರ್. ತುಂಬಾನೇ ದಿನದಿಂದ ತಗೋಬೇಕು ಅನ್ಕೊಂತ ಇದೆ. ಸೊ ಇದು ತಗೊಂಡಿದ್ದೀನಿ. ದಿಸ್ ಇಸ್ ಗುಡ್ ಬಿಕಾಸ್ ಈ ಕಾಜಲೆಲ್ಲ ನೀರಲ್ಲಿ ಹೋಗಲ್ಲ, ಕ್ಲೆನ್ಸರ್ ಹಾಕಿದ್ರೆ ಮಾತ್ರ ಹೋಗೋದು. ಸೊ ಈ ಕ್ಲೆನ್ಸರ್ ತಗೊಂಡಿದ್ದೀನಿ. ನಂಗೆ ಅವರು ವೈಪ್ಸ್ ಮತ್ತೆ ಲಿಕ್ವಿಡ್ ಅಲ್ಲಿ ಎರಡರಲ್ಲಿ ಒಂದು ತಗೊಳಕ್ಕೆ ಆಪ್ಷನ್ಸ್ ತೋರಿಸಿದ್ರು. ಐ ಥಾಟ್ ಲಿಕ್ವಿಡ್ ಇಸ್ ಬೆಟರ್ ದನ್ ವೈಪ್ಸ್ ಅಂತ, ಸೊ ನಾನು ತಗೊಂಡೆ. ಅಂಡ್ ದೆನ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಬಾಟ್ ಆಯ್ತಾ. ದಿಸ್ ಇಸ್ ಕಾಲ್ಡ್ ಕ್ರಿಸ್ಟಲ್ ಗ್ಲೋ ಫೇಸ್ ಗ್ಲಾಸ್. ಸೊ ಇದು ಹೆಂಗಿದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಬಾಕ್ಸ್ ನೋಡಕ್ಕೆ ಸಾಕಾಗಿದೆ ಮಾತ್ರ. ಅಂಡ್ ಇದು ಹೆಂಗಂದ್ರೆ ತೆಗಿಯೋದೇ ಕಷ್ಟ, ಅಷ್ಟು ಗಟ್ಟಿ ಕೂತಿರುತ್ತೆ. ಓಕೆನಾ, ಈ ತರ ಇದೆ. ಅಂಡ್ ದಿಸ್ ಇಸ್ ಲೈಕ್ ದಿಸ್. ವಾವ್, ಸೋ ಕ್ಯೂಟ್, ವೆರಿ ಬ್ಯೂಟಿಫುಲ್ ಬೇಬಿ. ಬಾಕಿ ಅನ್ಸ್ಕೊಳ್ಳಲ್ಲ ಇದೆಯಲ್ಲ. ಸೊ ಇದೇನಂತ ಹೇಳಿದ್ರೆ ನಿಮ್ಗೆ ಫೇಸ್ ಗ್ಲೋ ಕೊಡುತ್ತೆ ಆಯ್ತಾ. ತುಂಬಾನೇ ಚೆನ್ನಾಗಿರೋ ಔಟ್ಲುಕ್ ಕೊಡುತ್ತೆ, ಗ್ಲೋ ಕೊಡುತ್ತೆ. ಅಂಡ್ ಇನ್ನೊಂದೇನಂದ್ರೆ ಇದನ್ನ ಬಿಫೋರ್ ಮೇಕಪ್ ಆರ್ ಆಫ್ಟರ್ ಮೇಕಪ್ ಇದನ್ನ ಹೈಲೈಟರ್ ತರನು ಯೂಸ್ ಮಾಡಬಹುದು, ಇಲ್ಲ ಬೇಸ್ ಆಗಿ ನೀವು ಮಾಯಶ್ಚರೈಸರ್ ತರನು ಯೂಸ್ ಮಾಡಬಹುದು. ಕೊರಿಯನ್ ಗ್ಲಾಸ್ ಗ್ಲೋ ಕೊಡುತ್ತೆ. ಫುಲ್ ಇದೇ ನೋಡಕ್ ವೈಟ್ ಇದೆ ಆಯ್ತಾ, ಆಗ್ತಿದಂಗೆ ಗೋಲ್ಡ್ ಕಲರ್ ಒಂಥರ ಶೈನಿ ಕೊಡುತ್ತೆ, ಸಕ್ಕದಾಗಿದೆ ಮಾತ್ರ. ಅದನ್ನ ಅದೇ ಹೇಳಿದ್ನಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಫುಲ್ ಟ್ಯುಟೋರಿಯಲ್ ತೋರಿಸ್ತೀನಿ. ಓಕೆನಾ. ಅಂಡ್ ಇದ್ರದ್ದು ಪ್ಲಸ್ ಅಂಡ್ ಮೈನಸ್ ಎಲ್ಲ ಚೆಕ್ ಮಾಡೋಣ ಟ್ಯುಟೋರಿಯಲ್ ಅಲ್ಲಿ. ಚೆಕ್ ಮಾಡಿ ನಾನು ನಿಮ್ಗೆ ಅಲ್ಲೇನೆ ಹೇಳ್ತೀನಿ ಏನ್ ಚೆನ್ನಾಗ್ ಅನ್ಸ್ತದೆ, ಏನ್ ಚೆನ್ನಾಗ್ ಅನ್ಸ್ತಾ ಇಲ್ಲ ಅಂತ. ಸೊ ಅದಕ್ಕೆಲ್ಲ ನೀವು ಕಮೆಂಟ್ ಹಾಕ್ಬೇಕು, ಆವಾಗಲೇ ನಾನು ಮಾಡೋದು. ಓಕೆನಾ. ನಾನು ಹೇಳಿಲ್ವಾ ನನ್ನ ಮಗಳು ಫುಲ್ ಎಂಗೇಜ್ ಆಗ್ಬಿಡ್ತಾಳೆ ಅಂತ, ಈ ತರ ಅವ್ ತರ ಮಾಡ್ಕೊಂಡು ಕೂತಿರ್ತಾಳೆ. ಅಂಡ್ ಶಿ ವಿಲ್ ಬಿ ಆಕ್ಯುಪೈಡ್, ಫುಲ್ ಆಕ್ಯುಪೈಡ್ ಆಗಿ ಸ್ಟಿಕ್ಕರ್ಗಳು ಅಂಟಿಸ್ಕೊಂಡು ನಿಂತಿರ್ತಾಳೆ. ಕಣ್ಣು ಶರ್ಮುನಿ. ಸೊ ಇದಾಗಿತ್ತು ನಮ್ ಶಾಪಿಂಗ್ ವ್ಲಾಗ್. ಅಂಡ್ ಏನೇನ್ ತಗೊಂಡೆ, ಏನೇನ್ ಮಾಡಿದೆ ಅಂತ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ಅಂಡ್ ಕಮೆಂಟ್ ಅಲ್ಲಿ ನೀವು ನಿಮ್ಮ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಏನ್ ನೋಡ್ಬೇಕು ಅಂತ ಆಸೆ ಇದೆ ಅನ್ನೋದು ನನಗೆ ತಿಳಿಸ್ಕೊಟ್ರೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ನಿಮ್ಗೆ ಏನಾದ್ರೂ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ಅಂಡ್ ಅದೇ ಹೇಳ್ದಂಗೆ ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ನಾನು ಎಷ್ಟಾಗತ್ತಷ್ಟು ಕವರ್ ಮಾಡ್ಕೊಂಡು ಹೋಗ್ತೀನಿ, ಅಡ್ರೆಸ್ ಮಾಡ್ಕೊಂಡು ಹೋಗ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. Bye. 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 Bye.